ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಚಳಿ ಆಗ್ತೈತೆ. ನಾನು ಆಲ್ರೆಡಿ ಇವಾಗ ವ್ಲಾಗ್ ಆನ್ ಮಾಡಿದ್ದೀನಿ. ಇವತ್ತು ನಾವು ಗಾಳಿ ಸೌಂಡ್ ಬರ್ತಾ ಇರ್ತದೆ, ನಿಮಗೆ ಸ್ವಲ್ಪ ಅವಾಯ್ಡ್ ಮಾಡಿ. ಇವತ್ತು ನಾವು ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ಇವಾಗ 5:30 ಆಗ್ತೈತೆ ಮೋಸ್ಟ್ಲಿ. ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ, ಎಲ್ಲ ರೆಡಿ ಆಗಿದ್ದಾರೆ. ನಾನು ಅಣ್ಣ ಹೋಗ್ತಾ ಇದ್ದೀರೋ ಅವ್ನು ವೆಂಕಟ ಮನೆ ಹತ್ರ. ಅಲ್ಲಿಂದ ನೋಡೋಣ ಎಷ್ಟು ಜನ ಬರ್ತಾರೆ ಏನು ಎಲ್ಲ ಅಂತ ಅಂದ್ಬಿಟ್ಟು. ಮುಂದೆ ಇನ್ನೊಂದು ವ್ಲಾಗಳು ಐತೆ, ಅದು ಬರೀ ಯಾವಾಗ ಮಾಡೋ ವ್ಲಾಗರ್ ಅದು. ನಾನು ಯಾವಾಗ ಮಾಡೋದು, ಸಿಗೋಣ. ಸೊ ಗೈಸ್, ಇನ್ನೂ ಇಬ್ಬರು ಜಾಯ್ನ್ ಆದರು ಇವಾಗ. ಅಲ್ಲಿ ಹೋಗ್ತಾರೆ ನೋಡಿ, 2 ಮೆಂಬರ್ಸ್ ಜಾಯ್ನ್. ನಮ್ಮ ಕಾಲೇಜ್ ತೋರಿಸ್ತೀನಿ ಗೈಸ್ ನಿಮಗೆ. ದಿಸ್ ಈಸ್ ಮೈ ಕಾಲೇಜ್. ವೆರ್ ಇಸ್ ಕಾಲೇಜ್? ದಿಸ್ ಈಸ್ ಮೈ ಕಾಲೇಜ್. This is the number 1 college. If you want to join this college, my genuine opinion is, if you want to get topper or high rank in that seat, you should join this college. It's the best college. ಅಷ್ಟೆಲ್ಲ ಆಗಿ ಅವನಿಗೆ ಸಿಕ್ಕಿಲ್ಲ. ನಾನು ಅಷ್ಟು ಹಾರ್ಡ್ ವರ್ಕ್ ಮಾಡಿಲ್ಲ, ಬಟ್ ಆದ್ರೂ ನಾನು ಆ್ಯಾವ್ರೇಜ್ ಸ್ಟೂಡೆಂಟ್ ಇದ್ದೆ, ಆ್ಯಾವ್ರೇಜಾಗಿ ಬಂದೈತೆ, ಏನು ಮಾಡೋಕ್ಕಾಗಲ್ಲ. ಬಟ್ ನೀವೇನಾದರೂ ಹಾರ್ಡ್ ವರ್ಕ್ ಸ್ಟೂಡೆಂಟ್ ಇದ್ದರೆ ನಿಮಗೆ ಮಾತ್ರ ಸ್ಪೆಷಲ್ ಟ್ರೀಟ್ಮೆಂಟ್, ನಿಮಗೆ ಸಪ್ರೇಟ್ ಟ್ರೀಟ್ಮೆಂಟ್, ಒಂದೇ ನಿಮಗೆ ಸಪ್ರೇಟ್ ರೂಮ್. ಅದರಲ್ಲಿ ಬರೀ ಸ್ಪೋರ್ಟ್ಸ್ ಇಲ್ಲ, ಎಂಥದ್ದು ಇಲ್ಲ, ಏನಿಲ್ಲ. ಜಸ್ಟ್ ಕತ್ಲೈತೆ ಜಾಸ್ತಿ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಜಸ್ಟ್ ರೀಡ್ ಹಾಗೆ ಮಾಡಿಸ್ತಾರೆ. ದಿಸ್ ಈಸ್ ದ ಪಾರ್ಟ್ 2. ಇನ್ನೊಂದು ನಿಮಗೆ ಇದಕ್ಕಿಂತ ಬೆಸ್ಟ್ ಕಾಲೇಜ್ ಅಂದರೆ ಶಾಂತಿನಿಕೇತನ ಹೋಗಿ ಸೇರಿಬಿಡಿ. ಅದರಲ್ಲಂತೂ ಹಾಕ್ಕೊಂಡ್ರು ಕೂಡ ಬರೀ ಓದಿಸ್ತಾ ಇರ್ತಾರೆ. ನೀವು ನಮ್ಮದು ಚೆನ್ನಾಗಿರ್ಬೇಕು ಮಾರ್ಕ್ಸು, ಸ್ಪೋರ್ಟ್ಸ್ ಎಲ್ಲಾದರೂ ಹೋಗಲಿ, ಮನೇಲಿ ಅಷ್ಟು ಸ್ಪೋರ್ಟ್ಸ್ಗೆ ಕೇರ್ ಮಾಡಲ್ಲ ಅಂದರೆ ಶಾಂತಿನಿಕೇತನ, ನ್ಯೂಟನ್ ಗ್ರಾಮರ್ ಸ್ಕೂಲ್, ಇದೆರಡೇ ಬೆಸ್ಟು. ಓಕೆ, ಸಿಗೋಣ. ಓಕೆ ಗೈಸ್, ಪೆಟ್ರೋಲ್ ಬಂಕ್ ಬಂದಿದ್ದೀವಿ. ಪೆಟ್ರೋಲ್ ಖಾಲಿ ಆಗೋಗಿದೆ. ಹಂಗಂತೇಳಿ ಇಷ್ಟ ಇದೆ ಬೆಳಗ್ಗೆ ಪೆಟ್ರೋಲ್ ಯಾವುದು ಖಾಲಿ ಓಪನ್ನೂ ಇಲ್ಲ. ಏನೋ ಮಾಡ್ತಾಯಿದ್ದೀವಿ, ನೋಡೋಣ ಪೆಟ್ರೋಲ್ ಸಿಗುತ್ತೆ ಇಲ್ಲ. ಅಂಕಲ್ ನೀತಿಗಳು ಹೇಳ್ತವ್ರೆ, ತೋರಿಸಲ್ಲ ಕ್ಯಾಮ್ರಾ ಬಿಕಾಸ್ ದೇರ್ ಪ್ರೈವಸಿ. ಸೊ ಆಯ್ತು, ಪೆಟ್ರೋಲ್ ಇಲ್ದಿದ್ರೆ ಏನೇನು ಬಾಧೆ ಬೀಳ್ತಾಯಿದ್ದೀವಿ ನೋಡಲಿ. ಒಂದು ಪೆಟ್ರೋಲ್ ಇಲ್ಲ ಇನ್ನು. ಅದು ನಾನು ಡಿಟೇಲ್ ಮಾಡಿಲ್ಲ ಅಲ್ಲೇ, ಮೊನ್ನೆದು ಅದೇನದು ನೀವು ಫಸ್ಟಿಂದ ಮಾಡಬೇಕಾಯ್ತದೆ, ಮಾಡಬೇಕು. ಅದಕ್ಕೆ ನಾನು ಅಷ್ಟು ಇದು ಮಾಡಿಲ್ಲ ಅದು. ಬಟ್ ಆದರೂ ಅದು ಮಾಡ್ತೀನಿ, ಸಿಕ್ಕದಾಗ ಮಾಡಾಕ್ತೀನಿ. ಒಂದು 2 ನಿಮಿಷ 3 ನಿಮಿಷ ಗೈಸ್. ಇಲ್ಲೇ ಲೇಟ್ ಆಗೋಗುತ್ತೆ, 6 ಗಂಟೆ ಆಗೋಗುತ್ತೆ. ಯಾವಾಗ ಹೋಗೋದು ವ್ಲಾಗು? ನನಗೆ ಮತ್ತೇನೋ ಬೇಕು, ನನಗೆ ಏನೋ ಬೇಕು. ಕ್ಯಾರೆ ಚೊಮ್ಮು ಇಲ್ಲ ಜುಟ್ಟು, ಕ್ಯಾರೆ ಚಮ್ಮ ಜುಟ್ಟು. ಎಲ್ಲ ರೆಡಿ ಆದಾಗ ಪೆಟ್ರೋಲ್ ಒಂದು ಕೈ ಕೊಟ್ಬಿಟ್ಟು ನಮಗೆ ಒಬ್ಬರಾದ್ರೆ ಪೆಟ್ರೋಲ್ ಇಲ್ಲಲ್ಲ. ಸೊ ಗೈಸ್, ಫೈನಲಿ ಹೋಗ್ತಾ ಇದ್ದೀವಿ ಇವಾಗ ನಾವು. ಹೆಂಗೆ ಹೋಗ್ತಾವ್ರಲ್ಲ ಇವರಲ್ಲಿ. ನನ್ನ ಹೇರ್ ಸ್ಟೈಲ್ ಕಟಿಂಗ್ ಆಗೋಗೈತೆ. ನೀನು ನಾನು ಫುಲ್ಲಲ್ಲಿ ವ್ಲಾಗ್ ಮಾಡಿಲ್ಲಲ್ಲ, ಪರವಾಗಿಲ್ಲ ಬಿಡಿ ಗೈಸ್. ಅದು ಒಂಥರ ಮೆಮೊರಿ ಇದ್ದಂಗೆ ಕೂದಲು ಬಿಟ್ಟಿರೋದು. ನನ್ನ ಮೆಮೊರಿ ಅಂದ್ಬಿಟ್ಟೆ ಒಂದು ಫೋಟೋ ಒಂದು ಇಟ್ಕೊಂಡಿದ್ದೀನಿ ಅಷ್ಟೇ, ಫೋಟೋಸ್ ಅದ್ರದ್ದು. ಇವಾಗ ಕಟಿಂಗ್ ಮಾಡಿಸ್ಬಿಟ್ಟಿದ್ದೀನಿ, ಒಂಥರ ಇದ್ದೀನಿ. ಪೆಟ್ರೋಲ್ ಖಾಲಿ ಮಾಡ್ತೀರಲ್ಲೇ. ಬಟ್ ಆದ್ರೂ ನಡಿ ಐತೆ ನಡಿ. ರೋಡ್ ನೋಡಿ, ಯಾವ ಆ ರೋಡ್ ನೋಡೋ ಹಂಗೆ. ಆ ರೋಡ್ ಯಾವನಾದ್ರೂ ಟಿಪ್ಪರಾಗಿಲ್ಲ ಎತ್ಕೊಂಡ್ಬಂದ್ಬಿಟ್ರೆ ಅಲ್ಲೇ ಇದ್ದೋಗ್ತಾನ, ಅಲ್ಲೇ ಜೀವನ ಮಾಡ್ಬಿಡ್ಬೋದು, ಅಲ್ಲೇ ಒಳಗಡೆ ಇಟ್ಬಿಡುತ್ತೆ. ಲೊಕೇಶನ್ಗೆ ಬಂದ್ಬಿಟ್ಟಿದ್ದೀವಿ. ಇವಾಗ ಇಲ್ಲಿ ಗಾಡಿ ಹಾಕ್ಬಿಟ್ಟು ಏನು ಎಲ್ಲಿಗೆ ಹೋಗಿ ಮೇಲೆ ಹೋಗ್ಬೇಕು. ಇನ್ನೇ ಬರ್ತಾಯಿದ್ದ ಅದು ಇಲ್ಲ. ಗಾಯ್ಸ್ ನೋಡಿ, ಇಲ್ಲಿಗೆ ರೋಡ್ ಸ್ಟಾರ್ಟ್ ಹೋಗ್ಬಿಟ್ಟಿತ್ತು. ಸ್ವಲ್ಪ ಅಲ್ಲಿ ಗಾಡಿ ಎಲ್ಲ ಮುಂದೆ ಹಾಕಬೇಕು. ಹೋಗ್ತಾನೆ ನೋಡೋಣ ಹಾಕೊಂಡು. ನೋಡಿ ಗೈಸ್, ಏನು ಮಾಡ್ತಾವ್ರಿ ಇವರೆಲ್ಲ? ಅಲ್ಲೋಡಿ ಗೈಸ್, ಅಲ್ಲೋಡಿ. ಅಲ್ಲೊಬ್ರು ಬ್ಲಾಗ್ ಮಾಡ್ತಾವನೆ, ಇಲ್ಲೊಬ್ರು ಬ್ಲಾಗ್ ಮಾಡ್ತಾವನೆ. ಕಿಸಿಕೊಳ್ರಿ ಅಲ್ಲ. ಈಗ ಬೆಟ್ಟ ಹತ್ತೋವಾಗ ನಿಮ್ಗೆ
ಹಣ್ಣು ಒಳಗಡೆ ಏನು ಹಾಕಿಲ್ಲ ತು ಎಷ್ಟು ಇಲ್ಲ ಗೈಸ್ ಚಳಿ ಇರುತ್ತೆ ಅಂದ್ರೆ ಎಲ್ಲ ಶೆಕೆ ಆಗುತ್ತಲ್ಲ ಅದಕ್ಕೆ ಶೆಕೆನೋ ಏನೋ ಇನ್ನೇನು ಇದು ಇದಕ್ಕೆ ಇವಾಗ ಇದೊಂದು ಹಾಕೊಳ್ಳೋದಕ್ಕೆ ಶೆಕೆ ಆಗ್ತದೆ ಅದಕ್ಕೆ ಹಾಕೋದು ದಸ್ ಈಸ್ ಬೆಟ್ಟ ಏನೋ ಜಾಸ್ತಿ ಪೆಟ್ಟ ಮೇಲೆ ಚಿಕ್ಕದೇನಲ್ಲ ಐವಿನ ದೊಡ್ಡದು ಅಲ್ಲ ಚೆನ್ನಾಗಿಲ್ಲ ಇಟ್ ಇಸ್ ಕೆರೆ ಕೆರೆ ಅಲ್ಲ ಕೆರೆಯಲ್ಲಿ ಈಜೋಡಿರಿ ಕೆರೆ ಅಲ್ಲ ಅದು ಇನ್ನೇನದು ಕಲ್ಲನ್ನೆಲ್ಲ ಹೊಡೆದಾಕಿ ಕುಂಟೆನಾ ಕಲ್ಲು ಇರೋದೇ ಇದು ಬಂಡೆ ಇದೆಯೋ ಅದು ಹೊಡೆದಾಕೋರೆ ಸರಿ ನೀರಲ್ಲ ಇದು ಮತ್ತೆ ಬಟ್ ಚೆನ್ನಾಗಿಲ್ಲ ಅಲ್ಲ ಮಿಕ್ಕ ಹೋಯ್ತು ಅಲ್ಲಿ ಬಂಡೆ ಹತ್ರ ಮೇಲೆ ಅದು ಜಾರಿದ್ದು ಚರಗನು ಚರಗನ್ ಜಾರಿದ್ದು ಮಚ್ಚ ವೆಂಕಿ ಅವತ್ತು ಅಲ್ಲಿ ಜಾರಿದ್ದ ಮೇಲೆ ಬಂಡೆ ಹತ್ರ ಅಣ್ಣನು ನೀರಲ್ಲಿ ಹೋಗ್ಬಿಟ್ಟು ಬೇಕಂತ ಹೇಳಿದ್ರೆ ಕೇಳಲಿಲ್ಲ ಗಂಡ ನನ್ನ ಮಗ ವಾಟರ್ ಏ ಬಾರೋ ಏನೇನು ಮಾಡ್ತಾ ಇದೆಯಾ ಸುಮ್ಮನೆ ಮಾಡ್ತಾ ನೀರಾಯ್ತು ಅಲ್ಲಿ ಜಾರುತ್ತೋ ಚೊಪ್ಲಿಗಳಿಂದ ಇವಂದು ಜಾರ ಬೆಟ್ಟ ಚಪ್ಪಲಿ ಎಲ್ಲ ಹತ್ತುತ್ತಾ ಇದೀವಿ ಜಾರುತ್ತೋ ಒಂದು ದಿಸ್ ಈಸ್ ಕಾಲ್ಡ್ ಜಾರುತ್ತೆ ನಾನಿಂದ ಎಲ್ಲಿ ಸಂತೋಷ ತಗೊಳ್ಳೋ ಚಪ್ಪಲಿ ಹುಷಾರೋ ಜಾರ್ದಿರ ಬಾ ಸಾಕಾಗಿಲ್ಲ ನಿಮ್ಗೊಂದು 2 ಸೆಕೆಂಡ್ ಕಟ್ ಗ್ಯಾಪ್ ಇರುತ್ತೆ ನಮ್ಗೆ ಆಲ್ರೆಡಿ 10 ನಿಮಿಷ ಗ್ಯಾಪ್ ಆಗೈತೆ ಇಷ್ಟು ಬಂದಿದ್ದೀವಿ ಇನ್ನು ಅಷ್ಟಿದೆ ನೋಡಿ ಈಶಾ ಫೌಂಡೇಶನ್ ಮಗ ಗೇಟು ನಿಮ್ಗೆ ಈಶಾ ಫೌಂಡೇಶನ್ ತೋರಿಸ್ಬೇಕಾ ಮೇಲೆ ಮತ್ತೆ ಮೇಲೆ ಹೋದ್ರೆ ಕಾಣಿಸುತ್ತೆ ಇಲ್ಲಿಂದ ಗೇಟ್ ಕಾಣಿಸುತ್ತೀರಿ ಮೇಲೆ ಹೋದ್ರೆ ಕ್ಲೀನಾಗಿ ಕಾಣಿಸುತ್ತೆ ಇರಿ ಗೈಸ್ ಝೂಮ್ ಅದು ಗೇಟ್ ಈಶಾ ಫೌಂಡೇಶನ್ ಕಾಣಿಸ್ತಾ ಎಕ್ಸ್ಪೀರಿಯನ್ಸ್ ಇಲ್ಲ ಇದೆಲ್ಲ ಊರು ಗಾನ್ಫಟ್ಗೈ ಇಲ್ಲಿ ಮಲ್ಕೊಂಡೆ ನೋಡಿ ಗೈಸ್ ಒಬ್ಬೊಬ್ರು ಒಂದೊಂದು ರೋಡಲ್ಲಿ ಹೋಗ್ತವ್ರೆ ಎಕ್ರ ಇವರು ಆರಾಮ ಮೆಟ್ಲಿಗಳಲ್ಲಿ ಹೋಗ್ದಿರಾ ಈ ಕಲ್ಲು ಬಂಡೆಗಳ ಮೇಲೆ ಹೋಗ್ತಾವ ನೋಡಿ ಗೈಸ್ ಅವ್ರು ನೋಡಿ ಗೈಸ್ ಹೆಂಗೆ ಹೋಗ್ತಾವ್ರಲ್ಲ ನೋಡಿ ಬೇಕಿತ್ತೆ ಇವ್ರಿಗೆ ಅವ್ರು ನೋಡಿ ಹೆಂಗೆ ಕೂತವನೇ ಅಣ್ಣ ಕಾಸಿಗೆ ಬೆಳಚಾರೋ ನಿಮ್ಮ ಅಮ್ಮ ಇಷ್ಟ ನಿಮ್ಮ ಅಮ್ಮ ನಮ್ಮ ವಾವ್ ಬ್ಯೂಟಿಫುಲ್ ಸ್ವೇರ್ ನಾವ್ ಹಿಂಗೆ ಹೋಗಿ ಹಿಂಗೆ ಇಟ್ಕೊಂಡು ಹೆಂಗೆ ನಡಿ ನೋಡೋಣ ಇವಾಗ ನಾವು ಅದೇ ಮಾಡ್ತೀವ ನಡಿ ಇದನ್ನ ಬ್ಲಾಗ್ ಮಾಡ್ಕೋ ನಾನು ಹಂಗೆ ಹತ್ತೀನಿ ಇವಾಗ ತಗೋ ಹಿಡ್ಕೊ ನೀನೇ ವಿಡಿಯೋ ಮಾಡೋ ನೀನೇ ವಿಡಿಯೋ ಮಾಡೋ ಇವಾಗ ಅದನ್ನ ಹತ್ತಿ ನೋಡೋ ನೀನೇಂದಕ್ಕೆ ತಂದಿದ್ದ ಅನ್ಕೊಂಡಿದ್ಯಾ ಕ್ಯಾಮ್ರಾಮನ್ ನೀನು ಹಿಡ್ಕೋ ಇಲ್ಲ ಏಯ್ ರಾಮ ಇರಮ್ಮ ಒಬ್ಬೊಬ್ರು ಹೋಗೋಣ ಒಬ್ಬನ ಹೋದ್ನೋ ನೆಕ್ಸ್ಟ್ ಇವನು ಹೋಗ್ಬೇಕು ಕ್ಯಾಮ್ರಾ ಹೆಂಗೆ ಎತ್ಕೊಂಡ್ಬರ್ತೀಯ ಮೇಲಕ್ಕೆ ಇಲ್ಲ ಅದು ಮುಂದೆ ಇದು ಸೆಟ್ ಅಲ್ಲ ಕ್ಯಾಮ್ರಾ ಹೆಂಗೆ ಎತ್ಕೊಂಡ್ಬರ್ತಾರೆ ಮೇಲಕ್ಕೆ ನಾನು ಬರ್ತೀನಲ್ಲ ಮತ್ತೆ ಇವಾಗ ಸರಿ ಅಣ್ಣಪ್ಪ ತೋರಿಸ್ಬೇಕು ಅದು ಗಾಯ್ಸ್ ಇಲ್ಲಿ ನೋಡಿ ಗಾಯ್ಸ್ ಹೆಂಗೈತೆ ರೋಡು ಫೋಟೋಸು ಬೇಡ ಇಲ್ಲೇ ನಿಂತ್ಕೋ ಜಾರ್ಕೊಂಡು ತಿಕ್ಕಾಕ್ಬಿಟ್ಬಿಡು ಅಲ್ಲಿ ಕೂತ್ಕೋ ಕುತ್ಕೊಂಡು ಫೋಟೋ ದಂಡಿಗಿದಾವೆ ಬೇಡ ಆಫ್ ಮಾಡು ಎಲ್ಲ ನೋಡಿ ಏನೋ ಕಾಣಿಸ್ಬಿಟ್ಟು ಹೆಂಗ್ ಹೋಗೋರು ಅವರು ಈರುಳ್ಳಿನಾ ಈರುಳ್ಳಿ ಏನ್ರ ಅದೇ ಅವ್ನು ನೋಡಿ ಅವ್ನು ಹೆಂಗಿದಾನೆ ಸಾತ್ವಿಕನು ಅವ್ನಿಗೆ ಝೂಮ್ ಮಾಡು ಸಾತ್ವಿಕನ್ಗೆ ಅಲ್ಲಡಿ ಗೈಸ್ ಅವನೊಬ್ನ ಹೆಂಗ್ ಹೊಡೋಗನ್ ಇಲ್ಲ ಈರುಳ್ಳಿನೇ ಎಲ್ಲ ಹೆಂಗೆ ತೋರ್ಸೋದು ಇಲ್ಲಿ ಈರುಳ್ಳಿ ಅಲ್ಲಲೇ ಇಲ್ಲಿ ಏನ ಯಾರೋ ಎರಡು ಬಿದ್ದೋಗಿದಾವೆ ಇಲ್ಲಿ ನೋಡಿ ಗೈಸ್ ಹೆಂಗ್ ಬರ್ತಾವ್ರೆ ಇವನು ಫುಲ್ ಐಪಿ ನಿನ್ ಕಥ ಆಗೈತೆ ಅಣ್ಣನಿಗೆ ಲೆನ್ಸ್ ಇದೆ ಅದ್ರಲ್ಲಿ ಅದು ಅಲ್ಲಿ ಇಲ್ಲಿಂದ ಅದ್ಕೊಂತು ಇನ್ನು ಅಲ್ಲಿ ಮಂಜೈತೆ ಗೈಸ್ ಮೇಲೆ ಚೆನ್ನಾಗಿರುತ್ತೆ ಅನ್ಕೊಂಡಿದ್ದೀವಿ ನೋಡೋಣ ಏನಮ್ಮ ಇವತ್ತೇನು ಆ ಥರ ಬಂದ್ಬಿಟ್ಟೈತೆ ಇಷ್ಟು ಬೇಗ ಹತ್ತವನೆ ಎಂದಕ್ಕಲ್ಲು ಬೇಗ ಹೋಗೋಣ ಅಲ್ಲಿ ಮಂಜು ಮತ್ತೆ ಏನಕ್ಕೆ ವೇಸ್ಟ್
ನಾನು ಅದಕ್ಕೆ ಹೇಳಿದ್ದು ಬರೋ ನಾನು ಕರೀದಿರೋದೇ ಇನ್ನೂ ಅಲ್ಲೇ ಹೇಳ್ತಾ ಇದ್ದೆ. ನಾನಲ್ಲ ಅವನು ಆ ಥರ ಬಿದ್ದು ಹೋಗ್ತಿರೋದು. ನಾನು ಕರೆದಿದ್ದೆ ನೀನು ಬಂದಿಲ್ಲ, ಅವ್ರು ಬರೋರಿಗೆ ಅಲ್ಲೇ ಕುತ್ಕೊತಾ ಇದ್ದೆ. ಅವ್ರೇನು ಆಡ್ಕೊಳ್ಳಿ ಬಾ ನಾವು ಹೋಗೋಣ. ಅಯ್ಯೋ ಕೂಲಿಂಗ್ ಗ್ಲಾಸ್ ಹಾಕೊಳಕ್ಕೆ ಯಾಕೋ ಅಯ್ಯೋ ಅಯ್ಯೋ ಅಂತ ಇದೆಯಾ. ತಿರ್ಗಿ ಕಡೆ ಇದ್ ಕಡೆ ನೋಡು. ಆಯ್ತು ಆಯ್ತು. ಹೊಸ ಸುದ್ದಿ ಇನ್ನ ನಾವು ಅರ್ಧ ಹಾಕಿದೀವಿ ಅಷ್ಟೇ. ಅದೇ ಸುದ್ದಿ ಗೈಸ್ 6 ಕಾಲಕ್ಕೆ ಬಂದಿರೋದು ಗೈಸ್. ಇವಾಗ 7 ಕಾಲ ಆಗೈತೆ. 1 ಅವರ್ ಅರ್ಧ ಹತ್ತಿದ್ವಿ ಅಷ್ಟೇ ನಾವು. ಅದು 1 ಅವರ್ ಹತ್ತಿದ್ವಿ ಗೈಸ್. ನಾವನ್ನ ನೋಡಿ, ನಾನು ಅವ್ನ ಪ್ರಜ್ವಲ್ಗನ ಇನ್ನು ಸಾತ್ವಿಕನ ಇಲ್ಲಿದ್ದೀವಿ. ಅವರಾದ್ರೆ ಇನ್ನೂ ಕೆಳಗಡೆ ಇದ್ದಾರೆ ಬಂಡೆ ಹತ್ರ ಫೋಟೋಗೆ ತೆಕ್ಕೊಂಡು. ಅವ್ರು ಇನ್ನೂ ಅಲ್ಲಿದ್ದಾರೆ ಗೈಸ್, ಕಾಣಿಸ್ತಾನೆ. ಅವ್ರನ್ನ ಕಾಣಿಸ್ತಾಯಿಲ್ಲ. ಅವರಲ್ಲೇ ಫೋಟೋಗಳು ತೆಕ್ಕೊಂಡು ಅಲ್ಲೇ ಎದ್ಬಿಟ್ಟವ್ರೆ. ನಾವು ಮೇಲೆ ಹೊಡೋಣ ನಿಮ್ಗೋಸ್ಕರ. ವೆಂಕಟ್ಗ ಒಂದು ಸಬ್ಸ್ಕ್ರೈಬ್ ಅಲ್ಲ ಗೈಸ್, ವೆಂಕಟ್ಗನು ಆ ಮಂಜು ನೋಡ್ಬೇಕಂತಾನೆ ಬಂದಿದ್ದವನು. ಬಟ್ ಆದರೆ ಅವನೇ ಬಂದಿಲ್ಲ. ಅಲ್ಲೋ ಹಾಗೆ ಹಾಂ ಸೈಡು ಇದಾನು ಹುಷಾರು. ಈಗ ಮಾತಾಡ್ತಿದ್ರೆ ಹೊತ್ಕೊಂತಿದ್ದು ಗೈಸ್. ಇದು ನೋಡಿ ಗೈಸ್ ಹೆಂಗೆ ಹೋಗ್ತಾ ಇದೀವಿ ನಾವು. ಅದು ಗೈಸ್ ಇನ್ನು ಫೋನ್ಗೆ ಬ್ಲೂಟೂತ್ ಇದು ಕನೆಕ್ಟ್ ಮಾಡೋನೆ, ಸೆಲ್ಫಿ ಸ್ಟಿಕ್ ಆ ಬಟನ್ ಕೈಯಲ್ಲಿ ಇಟ್ಕೊಂಡವನೆ ಮಾತು ಮಿಸಿಗಿದೆ ಅದನ್ನ ಹೊತ್ತವನೆ ಗೈಸ್. ಇಲ್ಲಿ ನಾನು ಜಾರ್ದೆ ಜಸ್ಟ್ ಮಿಸ್ ಗೈಸ್. ನಾನು ಹೇಳ್ದೆ ಹತ್ತು ಕಡೆಯಿಂದ ಬಾರೋ ಆರಾಮಾಗಿ. ಇವಾಗ ಅವನು ಜಾರ್ದ ಜಸ್ಟ್ ಮಿಸ್. ಅವನು ಮತ್ತೆ ಇಲ್ಲಿ ಸಾಹಸ ಮಾಡಿದಿಲ್ಲ ಹತ್ತಕ್ಕೆ. ನಾನು ಹೇಳಿದ್ದಕ್ಕೆ ಹತ್ತು ಕಡೆ ಬರ್ತಾವನೆ. ನಾನು ಹೇಳಿದೆ ಗೈಸ್ ಮೇಲೆ ಹೋಗಿ ಸಿಗೋಣ. ಚಾರ್ಜಿಂಗ್ ಜಾಸ್ತಿ ಕಮ್ಮಿ ಆಗೋಗೈತೆ. ನಂದಲ್ಲಿ ಮಾಡೋಣ ಬಿಡು, ಚಾರ್ಜಿಂಗ್ ಜಾಸ್ತಿ ಕಮ್ಮಿ ಆದರೆ. ಎಷ್ಟೇ ಚಾರ್ಜಿಂಗ್ ಮಾಡು. ಸರಿ ಗೈಸ್, ಮೇಲೆ ಹೋಗಿ ಸಿಗೋಣ. ಲಾಗ್ ಮಾಡ್ಬೇಕಂತ ಬಂದ್ಬಿಟ್ಟು ಫೋಟೋ ಶೂಟ್ ಅಂತ. ಇವಾಗ ಇಷ್ಟು ದೂರ ಅಲ್ಲ ಗೈಸ್, ಅಲ್ಲಿ ಮಂಜಿದೆ. ಅದು ಮಂಜನ್ನ ಅದ್ರಲ್ಲಿ ಹೋಗಿ ಇದು ಮಾಡಬೇಕು, ವಿಡಿಯೋ ತೆಗಿಬೇಕು. ಇನ್ನು ಹೋಗ್ಬೇಕು, ಇನ್ನೂ ಇಷ್ಟು ದೂರ ಐತೆ ನೋಡಿ. ಇವಾಗ ಫುಲ್ಲು ಗಾಳಿ ಹೊಡಿತಿದೆ. ಇಲ್ಲಿ ನೋಡಿ ಹೆಂಗೈತೆ ಮೇಲೆ. ಈ ಒಂದು ಯಾವುದೋ ಪ್ಲೇಸ್ ಬಂತು ಸ್ವಲ್ಪ ಫ್ಲ್ಯಾಟಾಗಿ. ಕೇಳಿಸ್ತಾ? ಹಲೋ ಕೇಳಿಸ್ತಾನೆ ಇರುತ್ತೆ ಮೋಸ್ಟ್ಲಿ. ಈ ಥರ ಐತಿ. ಸ್ವಲ್ಪ ಫೋಟೋ ಶೂಟ್ ಮಾಡಿದ್ದು ನಮ್ಮದು. ಸ್ವಲ್ಪ ಫೋಟೋ ಶೂಟ್ ಅಂದರೆ ಇದು ನೋಡಿ ಸರ್ಪ್ರೈಸ್. ಈ ಥರ ಬಂದಾಗ ಫುಲ್ಲು ತೃಪ್ತಿ ಇರುತ್ತೆ ಗಾಯ್ಸ್. ನೀವು ಈ ಥರ ಬರ್ಬೇಕು. ಇದೀಗ ಸ್ವಲ್ಪ ಕ್ಯಾಮ್ರಾ ಹಿಡ್ಕೊಂಡು. ಮನೆಯಲ್ಲಿ ಎಷ್ಟೇ ಟೆನ್ಷನ್ ಇಲ್ಲಿ, ಈ ಥರ ಎಲ್ಲ ಬಂದಮೇಲೆ ಸ್ವಲ್ಪ ಮನೆ ಟೆನ್ಷನಿಂದ ದೂರ ಇಡಬೇಕು. ಎಷ್ಟು ಆರಾಮಾಗೈತೆ ಅಂದರೆ ಲೈಫಾಗೈತೆ. ಇದಕ್ಕೆ ಸಿಗ್ತೀನಿ ನೀವು ಮತ್ತೆ. ಫೋಟೋಗಳು ಬಿಡೋದಿಲ್ಲ, ಮಸ್ತ್ ಬರ್ತಾರೆ ಗೈಸ್. ಇಲ್ಲಿ ವ್ಲಾಗರು ಏನು ಇದ್ ಕಡೆ ಕಾಣಿಸಲ್ಲ, ಮಸ್ತ್ ಐತೆ. कौन है ये लोग? कहां से आते हैं? ಹಲೋ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಗೆಳೆಯನ ನಾನು ಪ್ರಜ್ವಲ್ ಅವಣ್ಣ. ಸೊ ಇವರೆಲ್ಲ ಏನೋ ತಂಗಾಟಗಳು ಆಡ್ತಾರೆ. ಇವಾಗ ಈ ಗಾಳಿಯಲ್ಲಿ ಇನ್ನೊಂದು ಬೆಟ್ಟ ಅಲ್ಲೈತೆ. ಬಟ್ ನಮಗೆ ಟೈಮ್ ಇಲ್ಲ ಅಷ್ಟು. ನೆಕ್ಸ್ಟ್ ವೀಡಿಯೋಲ್ಲೇ ಅಲ್ಲಿ ಇಟ್ಕೋಣ ಅಂತ ಟ್ರೈ ಮಾಡೋಣ. ಇವಾಗ ಇಲ್ಲಿಂದ ನಿಮಗೆ ಫೇಮಸ್ ಈಶಾ ಫೌಂಡೇಶನ್ ತೋರಿಸ್ತೀನಿ ಗೈಸ್. ಹತ್ತು ಕಡೆ ಕಾಣಿಸುತ್ತೆ ಈಶಾ ಫೌಂಡೇಶನ್. ಇವರೆಲ್ಲ ಇಲ್ಲಿ ಅವನು ವ್ಲಾಗ್ ಮಾಡ್ತಾನೆ. ಗಾಳಿಗೆ ನಿಮ್ಗೆ ಸೌಂಡ್ ಕೇಳಿಸ್ತಾ ಇರಲ್ಲ ಗೈಸ್. ನೋಡಿ ಗೈಸ್, ಅದು ಈಶಾ ಫೌಂಡೇಶನ್ನ ಹಿಂದೆ ಇರೋ ಬೆಟ್ಟ ಇದು. ಇಲ್ಲಿ ಫುಲ್ಲು ಹೆವಿ ಆ ಬೆಟ್ಟ ಎಕ್ಕಬೇಕು. ಬಟ್ ಅದು ನಮ್ಗೆ ಅಷ್ಟು ಟೈಮ್ ಇಲ್ಲ ಇವಾಗ. ಎಷ್ಟು ಎಕ್ಕೋ ಅಷ್ಟು ಚೆನ್ನಾಗೈತೆ. ಕೆಳಗಡೆ ಅಷ್ಟೊಂದು ನೋಡಿ ಗೈಸ್, ಝೂಮ್ ಇನ್ ಮಾಡಿದ್ದೆ ಅದಕ್ಕೆ ಅಷ್ಟು ಹತ್ರ ಅನಿಸ್ತು ನಮಗೆ. ಇವಾಗ ನೋಡಿ ಗೈಸ್ ಎಷ್ಟು ದೂರ ಐತೆ. ಇಷ್ಟು ದೂರ ಐತೆ. ಫೌಂಡೇಶನ್ ಸ್ಟಾರ್ಟಿಂಗ್ ಹೋಗಿದ್ದೆ ಕಟ್ಟಕ್ಕಿಂತ ಮುಂಚೆ 3-4 ಗಿತ ಹೋಗಿದ್ದೆ. ನೋಡಿ ಗೈಸ್ ಎಲ್ಲ ಒಂದ್ಸಲನೂ ಅಷ್ಟೇ. ಒಂದಾಗಿತ ಹೋಗಿಲ್ಲ. ಬಾಯ್. ನಾನು ಒಂದ್ಸಲನೂ ಹೋಗಿಲ್ಲ. ನಾನೊಂದು ಗಿತ ಬಾಯ್ 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 ಏನೋ ಹೇಳ್ತಾವ್ ಬಾಯ್. ಬ್ಲಾಗರ್ ಬೋತ್ ಬ್ಲಾಗರ್ ಕಂಟೆಂಟ್ ತಿಂತುಂದೆ ಗೈಸ್. ಇಲ್ಲಿ ನೋಡಿ ಗೈಸ್, ಇನ್ನು ಸ್ವಲ್ಪ ಮೇಲೆ ಹೋಗೋದು. ನಾನು ನೆಕ್ಸ್ಟ್ ವಿಡಿಯೋಗೆ ಹೋಗೋಣ ಅಂದಲ್ಲ, ನೆಕ್ಸ್ಟ್ ವಿಡಿಯೋಗೆ ಹೋಗ್ತಾ ಇಲ್ಲ, ಈ ವಿಡಿಯೋಗೆ ಹೋಗ್ತಾ ಇದ್ದೆ ಆ ಬೆಟ್ಟದ ಮೇಲೆ. ನೋಡಿ ಗೈಸ್, ಇದೊಂದು ಹೆಂಗೈತೆ. ಎರಡೆರಡು ಇವಾಗ ಎಕ್ತಾ ಇದೀವಿ, ಇವರೆಲ್ಲ ಎಕ್ತವ್ರೆ. ಇಲ್ಲಿ ನೋಡಿ ಗೈಸ್, ಒಂದೊಂದು ಇತ್ತಿದ್ದಪ್ಪ ಐತೆ ಕಲ್ಲುಗಳು.
ಬಂದ್ವಿ ಕಾಯ್ಸ್, ಇದ್ರ ಮೇಲೆ ನಾವು ಬಂದ್ಬಿಟ್ವಿ. ನೆಕ್ಸ್ಟ್ ವಿಡಿಯೋ ಅಂದರೆ ಇದೇ ವಿಡಿಯೋಗೆ ಬಂದ್ಬಿಟ್ವಿ. ಈ ನಾಯಿಗಳು ನೋಡಿ ಗೈಸ್, ನಮ್ಮ ಫುಲ್ಲು ಕೆಳಗಡೆಯಿಂದ ಮೇಲೆವರೆಗೂ ಬಂದ್ಬಿಟ್ಟಿದ್ದೀವಿ. ಅದೇನೋ ನಮ್ಮ ಜೊತೆ ಎಕ್ಕತೈತೆ ಅಷ್ಟೇ. ಅದು ನೋಡಿ ಗೈಸ್, ಫೈನಲಿ ಇನ್ನೂ ಸ್ವಲ್ಪ ಮೇಲೆ ಇತ್ತು. ಅದು ಇನ್ನೇನು ಅಷ್ಟಿಲ್ಲ ಬಿಡಿ, ಇಲ್ಲಿ ಸ್ವಲ್ಪ ನಿಂತ್ಕೊಳಕ್ಕಾದ ಜಾಗ ಇದೆ. ಆರಾಮಾಗೈತಪ್ಪ ಗೈಸ್, ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ. ಅಲ್ಲಿದ್ವಿ, ಹೋಗಿ ಕಾಣಿಸ್ತಾ ಇಲ್ಲ ಇವಾಗ. ಇದ್ರ ಮೇಲೆ ಬಂದ್ವಿ. ಹಾಂ ಅಲ್ಲಿಲ್ಲೇನೋ ಅಲ್ಲಿ ನೋಡಿ ಗೈಸ್, ಇನ್ನ ಮೇಲೆ ಬಂದು ಇನ್ನೂ ಹತ್ರ ಐತಿ ಈಶ. ನಿಮ್ಗೆ ಕಾಣಿಸ್ತೈತಾ? ಹಾಂ, ಮಂಜು ಜಾಸ್ತಿ ಇದೆ, ಅಷ್ಟು ಕಾಣಿಸಲ್ಲ ಕ್ಲಿಯರಾಗಿ. ಎಲ್ಲ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಸ್ವಲ್ಪ ಕುತ್ಕೊ ಮಾತಾಡ್ಕೊಂಡು ಮನೆಗೆ ಹೋಗೋದು. ಸೌಂಡ್ ಕೇಳಿಸ್ತಾ ಇರಲ್ಲ ಗಾಳಿಗೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಕಾಣಿಸ್ತಾ ಇದೀನಿಲ್ಲ ನಂಗೆ ಗೊತ್ತಿಲ್ಲ, ಜಾಸ್ತಿ ಬ್ರೈಟ್ನೆಸ್ ಐತೆ. ಐ ಮೀನ್ ಬಿಸಿಲು ಜಾಸ್ತಿ ಐತೆ, ಫೋನ್ ಕಾಣಿಸ್ತಾ ಇಲ್ಲ. ಇವಾಗ ನಾನು ಟ್ರೆಕ್ಕಿಂಗಲ್ಲಿ ವ್ಲಾಗ್ ಎಂಡ್ ಮಾಡ್ಬೇಕು ಅಂದ್ಕೊಂಡಿದ್ದೆ. ನೀನೇನು ವೇಸ್ಟ್ ನನ್ನ ಮನೇಲಿ ಒಂದೇ ಆಡಿದ್ದು ಸತ್ಯ ಎಲ್ಲ ಬಟ್ ಇವಾಗ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಮೂವಿ ನೋಡೋಕೆ ಹೋಗಿದ್ವಿ, ಕಿಂಗ್ಡಮ್. ನೈಸ್ ಮೂವಿ, ನೀವು ವಾಚ್ ಮಾಡ್ಬೋದು. ಫ್ಯಾಮಿಲಿ ಜೊತೆ ಹೋಗ್ಬಿಡಿ, ಆದರೆ ವೈಲೆನ್ಸ್ ಇಷ್ಟ ಆಗೋ ಫ್ಯಾಮಿಲಿ ಜೊತೆ ಮಾತ್ರ ಹೋಗಿ. ಆ್ಯಂಡ್ ನೈಸ್ ಮೂವಿ, ಇಷ್ಟೇ ಹೇಳ್ತೀನಿ, ಸ್ಪಾಯ್ಲರ್ ಕೊಡೋದು ಜಾಸ್ತಿ. ಸೊ ಈ ವಿಡಿಯೋಗೆ ಎಷ್ಟೇ ಸಾಕು. ಮತ್ತೊಮ್ಮೆ ಇನ್ನೊಂದು ವ್ಲಾಗ್ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.